ಓಂ ಶ್ರೀಕಾಂತಾಯ ಕಲ್ಯಾಣನಿಧೇ ನಿಧೇಶ್ವರಾಂ ಶ್ರೀಮತ್ಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಗೋವಿಂದ ಗೋವಿಂದ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ, ಆ ಚೆಲುವನಾರಾಯಣನ ಸುಂದರವಾದಂಥ ದೃಶ್ಯವನ್ನು
ಸ್ವಾಮಿಯ ಕಣ್ಗಳನ್ನು, ಸ್ವಾಮಿಯ ಅಭಯ ಹಸ್ತವನ್ನು, ಸ್ವಾಮಿಯ ಪಾದಗಳನ್ನು ನೋಡಿ ಪ್ರತಿಯೊಬ್ಬರೂ ಸಹಿತ ಧನ್ಯರಾಗ್ತಕ್ಕಂಥದ್ದು ಇದೊಂದು ವಿಶೇಷವೇ ಸರಿ. ಕಲಿಯುಗದಲ್ಲಿ ಇಲ್ಲಿ ಇರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಅದರಲ್ಲೂ ಮೇಲ್ಕೋಟೆ ಚೆಲುವನಾರಾಯಣ ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಮತ್ತು ಮನೆಯಲ್ಲೂ ಸಹಿತ ಇಟ್ಟು ಆರಾಧನೆಯನ್ನು ಸಲ್ಲಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಇಂತಹ ಅದ್ಭುತವಾದಂತಹ ಈ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ವೈರ್ಮುಡಿ ಉತ್ಸವ ಅಂತಕ್ಕಂಥದ್ದು ಜಗಜ್ಜಾಹೀರಾತು. ವೈರ್ಮುಡಿ ಉತ್ಸವ ಎಂಬತಕ್ಕಂಥದ್ದು ಪ್ರತಿ ವರ್ಷವೂ ಸಹಿತ ಬಹಳ ಅದ್ಧೂರಿತವಾಗಿ ನಡೆಯುತ್ತೆ. ವೈರ್ಮುಡಿ ಉತ್ಸವದಲ್ಲಿ ಆ ವೈರ್ಮುಡಿಯ ವಿಶೇಷವಾಗಿರ್ತಕ್ಕಂಥ ಕಿರೀಟವನ್ನು, ಆ ಕಿರೀಟ ಧಾರಣೆ ಮಾಡ್ತಕ್ಕಂಥದ್ದು, ಧಾರಣೆ ಆದ ನಂತರ ಸ್ವಾಮಿಯ ಉತ್ಸವ ನಡೀತಕ್ಕಂಥದ್ದು ಇದೆಯಲ್ಲ, ಸತತ 6 ರಿಂದ 8 ಗಂಟೆಗಳ ಕಾಲ ಆ ಉತ್ಸವದ ದರ್ಶನ ನೋಡಲಿಕ್ಕೆ ಜನಸಾಗರ ರಾಜ್ಯದ ದೇಶದ ಮೂಲ ಮೂಲೆಗಳಿಂದ ಇಲ್ಲಿಗೆ ಹರಿದು ಬರುತ್ತೆ. ಅಂತಹ ಅದ್ಭುತವಾದಂತಹ ವೈರ್ಮುಡಿ ಉತ್ಸವ ಈ ಬಾರಿ ಇದೇ ಮಾರ್ಚ್ 21ರಂದು ಸಂಜೆ 8 ಗಂಟೆಗೆ ಸ್ವಾಮಿಯ ದರ್ಶನ ಇದೆ. ಮಾರ್ಚ್ 21ರಂದು ನಡೀತಕ್ಕಂತಹ ವೈರ್ಮುಡಿ ಉತ್ಸವ ಈ ಭಾಗದಲ್ಲಿರ್ತಕ್ಕಂತಹ ಈಗಿನ ಶಾಸಕರು ಮತ್ತು ರಾಜ್ಯದ ಘನ ಸರ್ಕಾರ ಎಲ್ಲರ ಸಮ್ಮುಖದಲ್ಲಿ ಬಹಳ ಅದ್ಧೂರಿತವಾಗಿ ಸಾಕಷ್ಟು ಜನ ಭಕ್ತ ಸಾಗರ, ಹಾಗೆ ಸಾಕಷ್ಟು ಜನ ಋತ್ವಿಜರು ನಿತ್ಯ ಕೈಂಕರ್ಯಗಳನ್ನು ಮಾಡ್ತಿರ್ತಕ್ಕಂತಹ ಮೇಲ್ಕೋಟೆಯ ಅರ್ಚಕ ವೃಂದ ಎಲ್ಲರ ಒಂದು ಸಹೋದ್ಯೋಗದೊಂದಿಗೆ ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ವೈರ್ಮುಡಿ ಉತ್ಸವ ಎಂಬತಕ್ಕಂಥದ್ದು ಮೇಲ್ಕೋಟೆಯಲ್ಲಿ ನಡೀತಾ ಇದೆ. ಹಾಗಾಗಿ ಈ ಉತ್ಸವವನ್ನು ದರ್ಶನ ಮಾಡತಕ್ಕಂಥದ್ದು ಜನ್ಮಾಂತರ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ದೂರ ಆಗುವಂಥ ರೀತಿ. ಯಾಕೆಂದರೆ ಸ್ವಾಮಿಯ ಆ ವೈರ್ಮುಡಿ ಉತ್ಸವ ಎಂಬತಕ್ಕಂಥದ್ದು, ವೈರ್ಮುಡಿ ಎಂಬತಕ್ಕಂಥದ್ದು, ಆ ಕಿರೀಟ ಎಂಬತಕ್ಕಂಥದ್ದು ಯಾರೊಬ್ಬ ಮಾನವನಿಂದ ನಿರ್ಮಿತವಾದಂಥದ್ದಲ್ಲ, ಅದು ದೇವಲೋಕದಿಂದಲೇ ಬಂದದ್ದು ಅಂತ ಇತಿಹಾಸಗಳು ಹೇಳುತ್ತೆ. ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಕಿರೀಟದ ದರ್ಶನ, ಆ ಕಿರೀಟದಲ್ಲಿರ್ತಕ್ಕಂಥ ರತ್ನಗಳ ದರ್ಶನ, ಆ ಪ್ರಕಾಶಮಾನವಾದಂತಹ ಆ ಸುಂದರವಾದಂತಹ ಗಳಿಗೆ, ಜೊತೆಗೆ ಲಕ್ಷಾಂತರ ಜನಸಾಗರದ ಮಧ್ಯದಲ್ಲಿ ಅಲ್ಲಿ ಕ್ಷೀರಸಾಗರ, ಇಲ್ಲಿ ಜನಸಾಗರ ಮಧ್ಯದಲ್ಲಿ ಮೇಲ್ಕೋಟೆಯಲ್ಲಿರ್ತಕ್ಕಂತಹ ಚೆಲುವನಾರಾಯಣ ಆ ಸುಂದರವಾದಂಥ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಬರ್ತಕ್ಕಂಥ ಭಕ್ತರಿಗೆ ಹರಿಸಿ ಆಶೀರ್ವಾದ ಮಾಡುವಂಥ ಆ ಸುಂದರವಾದಂಥ ಗಳಿಗೆ ಕಣ್ತುಂಬಿಸ್ಕೊಳ್ಳೋದು ವೈಭವೇ ಸರಿ. ಗೋವಿಂದ ಗೋವಿಂದ. पद्भानने पद्भवे पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां यासा पद्मासनस्था विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं श्रीं पद्मावती नमो नमः. ಚೆಲುವನಾರಾಯಣ ಸ್ವಾಮಿಯ ಅರ್ಧಾಂಗಿಯಾದಂಥ ತಾಯಿಯ ಮಹಾಲಕ್ಷ್ಮಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ.
ಇನ್ನೇನು ಆಗೋಯಿತು ಅಂದರೆ ವೈರಮುಡಿ ಉತ್ಸವ ಆಗಮಿಸ್ತಾ ಇದೆ. ವೈರಮುಡಿ ಉತ್ಸವ ಇದೇ ತಿಂಗಳು ಬರ್ತಕ್ಕಂಥ 21ನೇ ತಾರೀಕು. 21ನೇ ತಾರೀಕು ನಡೀತಕ್ಕಂಥ ವೈರಮುಡಿ ಉತ್ಸವಕ್ಕೆ ತಾಯಿಯನ್ನು ಆ ಸುಂದರವಾದಂಥ ಕ್ಷಣದಲ್ಲಿ ಕಣ್ತುಂಬಿಸ್ಕೊಳ್ಳೋದಕ್ಕೆ ಭಕ್ತ ಸಾಗರ ಸಾಕಷ್ಟು ಜನ ಬರ್ತಕ್ಕಂತಹ ಭಕ್ತರು ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂತಹ ಭಕ್ತರಿದ್ದಾರೆ. ಅಷ್ಟು ಜನ ಭಕ್ತರ ಸಮ್ಮುಖದಲ್ಲಿ ನಡೀತಕ್ಕಂಥ ವೈರಮುಡಿ ಉತ್ಸವ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಜೊತೆಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಈ ಸುಂದರವಾದಂಥ ಆಲಯದಲ್ಲಿ 2 ಪ್ರತೀತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ತಿರುಮಲ ಶ್ರೀನಿವಾಸ, ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ತಿರುಮಲ ಶ್ರೀನಿವಾಸನಿಗೆ ನಿತ್ಯವೂ ಕಲ್ಯಾಣೋತ್ಸವವೇ. ಆದರೆ ವರ್ಷಕ್ಕೆ 2 ಬಾರಿ ಮಾತ್ರ ನಡೀತಕ್ಕಂಥ ಕಲ್ಯಾಣೋತ್ಸವ ಮೇಲ್ಕೋಟೆ ಚೆಲುವನಾರಾಯಣನಿಗೆ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವದಕ್ಕೂ ಮುನ್ನ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಕಲ್ಯಾಣೋತ್ಸವ ನಡೆಯುತ್ತೆ. ಆ ಕಲ್ಯಾಣೋತ್ಸವವನ್ನು ದರ್ಶನ ಮಾಡುವಂಥ ಆ ಸುಂದರ ಗಳಿಗೆ ಇದೆಯಲ್ಲ, ಅದು ಎಷ್ಟು ಜನಕ್ಕೆ ಸಿಗುತ್ತೋ, ಎಷ್ಟು ಜನದ ಹಣೆಯಲ್ಲಿ ಬರೆದಿರುತ್ತೋ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಈ ಒಂದು ಕಲ್ಯಾಣೋತ್ಸವನ ನೋಡುವಂತಹ ಒಂದು ಬರಹವನ್ನು ನಿಮ್ಮ ಹಣೆಯಲ್ಲಿ ಬರೆದಿದ್ದರೆ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ವರ್ಷಕ್ಕೆ 2 ಬಾರಿ ಮಾತ್ರ ನಡೆಯುವಂತಹ ಈ ಒಂದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಆ ದರ್ಶನ ಮಾಡುವಂಥ ಸುಂದರ ಗಳಿಗೆ ಇಡೀ ರಾಜ್ಯ ದೇಶದ ಸಮಸ್ತ ಭಕ್ತರಿಗೂ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಆ ಸುಂದರವಾದಂತಹ ಗಳಿಗೆ ಇದೆಯಲ್ಲ, ಅದರಲ್ಲೂ ತಾಯಿಯೊಡನೆ ಚೆಲುವನಾರಾಯಣನಿಗೆ ವಿಶೇಷವಾಗಿ ನಡೀತಕ್ಕಂತಹ ಆ ಕಲ್ಯಾಣೋತ್ಸವದ ಗಳಿಗೆ ಕಣ್ತುಂಬಿಸ್ಕೊಳ್ಳೋದು ಅದು ಸಾಮಾನ್ಯವಲ್ಲ. ಮನುಷ್ಯ ತಾನು ಮಾಡುವಂತಹ ಅಥವಾ ಮಾಡಿಸುವಂತಹ ಕಲ್ಯಾಣೋತ್ಸವಗಳು ಸಾಕಷ್ಟು. ದೇವಾನುದೇವತೆಗಳು ಸಹಿತ ಬಂದು ಆ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡ್ತಾರೆ, ಮೇಲ್ಕೋಟೆ ಚೆಲುವನಾರಾಯಣನ ಆ ಕಲ್ಯಾಣೋತ್ಸವದ ದೃಶ್ಯವನ್ನು. ಅಂತಹ ಆ ಸುಂದರವಾದಂತಹ ಗಳಿಗೆ ಎಲ್ಲರಿಗೂ ದರ್ಶನ ಸಿಗುವಂಥದ್ದಾಗಲಿ. ಗೋವಿಂದ ಗೋವಿಂದ. ವಿಜಯಲಕ್ಷ್ಮಿ ವೇದಾಗಮ ಸಂಸ್ಕೃತ ಮತ್ತು ಜ್ಯೋತಿಷ್ಯದ ಈ ವಿಶೇಷವಾಗಿರ್ತಕ್ಕಂಥ ಗುರುಕುಲ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿದೆ. ಹಾಗಾಗಿ ಇಷ್ಟು ಜನ ವಿದ್ಯಾರ್ಥಿಗಳು, ರಾಜ್ಯದ ಮೂಲೆಗಳಿಂದ ವಿದ್ಯಾರ್ಥಿಗಳು ಬಂದು ಈ ವೇದ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಆಗಮಶಾಸ್ತ್ರ ಪ್ರಕಾರ ಇರತಕ್ಕಂಥ ಪೌರೋಹಿತ್ಯ, ಅರ್ಚಕತ್ವ, ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಯೋತಿಷ್ಯ ಇದೆಲ್ಲವನ್ನು ಸಹಿತ ಅಭ್ಯಾಸ ಮಾಡಿಸುವಂಥದ್ದೇ ಗುರುಕುಲ ಪದ್ಧತಿ. ಹಿಂದಿನ ಪರಂಪರೆ ಎಂಬತಕ್ಕಂಥದ್ದು ದೇವಾಲಯಗಳಿರ್ತಕ್ಕಂಥ ವಿಶೇಷತೆ, ಜೊತೆಗೆ ದೇವಾಲಯದಲ್ಲಿರ್ತಕ್ಕಂಥ ಸೌಂದರ್ಯವಾಗಿರ್ತಕ್ಕಂಥ ವಿಶೇಷವಾದಂತಹ ಮೂರ್ತಿಗಳಾಗಲಿ ಅಥವಾ ದೇವಾಲಯದ ಕೆತ್ತನೆ ಆಗಲಿ, ವಿಗ್ರಹಗಳಾಗಲಿ, ವಾಸ್ತುಶಿಲ್ಪ ಆಗಲಿ, ಇದನ್ನು ಭಗ್ನಗೊಳಿಸಿರ್ತಕ್ಕಂಥದ್ದು ಇತಿಹಾಸ ಸಾಕಷ್ಟು ಹೇಳುತ್ತೆ. ಆದರೆ ಅಂಥದ್ರಲ್ಲಿ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಆ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಸ್ವಾಮಿನೂ ಸಹಿತ ಮುಸ್ಲಿಂ ಬಾಂಧವರು ಇಲ್ಲಿಂದ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಜಗತ್ತಿಗೆ ಬೆಳಕನ್ನು ತೋರಿಸಿರ್ತಕ್ಕಂಥ ಒಂದು ಕೀರ್ತಿ ರಾಮಾನುಜಾಚಾರ್ಯರಿಗೆ ಸೇರುತ್ತೆ.
ಅಂದಿನ ರಾಮಾನುಜಾಚಾರ್ಯರು ವಿಶೇಷವಾಗಿ ಡೆಲ್ಲಿಯಿಂದ, ಆಗ ರಂಜಾನ್ ಕಾಲದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರು ಸಹಿತ ಏನಾದರೂ ಒಂದು ದಾನ ಧರ್ಮವನ್ನು ಕೊಡಬೇಕು ಎಂಬತಕ್ಕಂಥ ಮನಸ್ಥಿತಿ ಅವರಿಗಿದ್ದೇ ಇರುತ್ತೆ. ಆಗ ಮೇಲ್ಕೋಟೆಯಲ್ಲಿರ್ತಕ್ಕಂತಹ ಚೆಲುವನಾರಾಯಣ ಅಂದಿನ ಕಾಲಧರ್ಮಚಾರ ಪ್ರಕಾರ ಅಂದು ಅವರು ವಿಗ್ರಹವನ್ನು ತೆಗೆದುಕೊಂಡು ಹೋದ ನಂತರ ಪುನಃ ವಿಗ್ರಹವನ್ನು ದಾನವಾಗಿ ಪಡೆಯುವಂಥ ಒಂದು ಕೈಂಕರ್ಯ ರಂಜಾನ್ ತಿಂಗಳಲ್ಲೇ ನಡೆಯುತ್ತೆ. ಹಾಗಾಗಿ ಡೆಲ್ಲಿಯಿಂದ ಕರ್ನಾಟಕಕ್ಕೆ, ಅದರಲ್ಲೂ ಮೇಲುಕೋಟೆಗೆ ಬಂದಂತಹ ಆ ಮೊದಲನೇ ಕ್ಷಣ ಇತ್ತಲ್ಲ, ಆ ಕ್ಷಣದ ಜ್ಞಾಪಕಾರ್ಥಕವಾಗಿ ಇದು ಡೆಲ್ಲಿ ಉತ್ಸವ ಅಂತಲೇ ಈ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಇವತ್ತು ಜಗಜ್ಜಾಹೀರಾತಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಸಹಿತ ವೇದ ಮತ್ತು ಉಪನಿಷತ್ತು, ಧರ್ಮ, ಸಂಸ್ಕೃತಿ ಇದನ್ನು ಉಪದೇಶ ಕೊಟ್ಟಂತಹದ್ದು, ಅಂತಹ ಒಂದು ಕೀರ್ತಿ, ಅದ್ಭುತವಾದಂಥ ಕೀರ್ತಿ ರಾಮಾನುಜಾಚಾರ್ಯರಿಗೆ ಸಿಗುತ್ತೆ. ಅಂತಹ ರಾಮಾನುಜಾಚಾರ್ಯರು ಒಮ್ಮೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂಥ ಭಗವಂತ ಹೇಳ್ತಾನೆ, ಡೆಲ್ಲಿಯಲ್ಲಿರ್ತಕ್ಕಂಥ ಒಂದು ಸುಲ್ತಾನ್ ಆಡಳಿತದಲ್ಲಿ ನನ್ನ ಉತ್ಸವ ಮೂರ್ತಿಯಲ್ಲಿದೆ, ಅದನ್ನು ಪುನಃ ಮೇಲುಕೋಟೆಗೆ ತೆಗೆದುಕೊಂಡು ಬಾ ಅಂತ ಹೇಳ್ತಕ್ಕಂಥ ಮಾತು ರಾಮಾನುಜಾಚಾರ್ಯರಿಗೆ ಸ್ವಪ್ನದಲ್ಲಿ ಕಾಣಿಸುತ್ತೆ. ಅದಾದ ನಂತರ ಅಲ್ಲಿಗೆ ಹೋಗಿ ಅಲ್ಲಿನ ಅರಸರನ್ನು ಅಥವಾ ಅಲ್ಲಿನ ಆ ಒಂದು ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವ್ರನ್ನ ಕೇಳಿ ಸ್ವಾಮಿಯನ್ನು ಈ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯಕ್ಕೆ, ಮೂಲ ಸಾನ್ನಿಧ್ಯಕ್ಕೆ ತಂದರು ಎಂಬತಕ್ಕಂತಹದ್ದಕ್ಕೂ ಸಹಿತ ಒಂದಿಷ್ಟು ಆಧಾರಗಳೇ ಹೇಳುತ್ತೆ. ಏನೇ ಆದರೂ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ವೈರಮುಡಿಯ ಆ ಉತ್ಸವವನ್ನು ಸ್ವಾಮಿ ಆ ವೈರಮುಡಿಯನ್ನು ತಲೆ ಮೇಲೆ ಧಾರಣೆ ಮಾಡಿಕೊಂಡು ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಆ ವೈಭೋಗ ಇದೆಯಲ್ಲ, ಇದೇ ತಿಂಗಳು 21ರಂದು ಬನ್ನಿ, ಭಾಗವಹಿಸಿ, ಒಳ್ಳೆಯದಾಗಲಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವನ ಪ್ರಾರ್ಥನೆ ಮಾಡ್ತಾ, ಗಿರಿಜಾಶಂಕರನ ಆರಾಧನೆ ಮಾಡ್ತಾ, ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ವಿಶೇಷವಾದಂಥ ಮಹಾಶಿವರಾತ್ರಿಯೇ ಆ ಶಿವರಾತ್ರಿ ಉತ್ಸವಕ್ಕಾಗಿ ನಡೀತಿರ್ತಕ್ಕಂಥ ಮಹಾಭಿಷೇಕ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿಯ ವಿಶೇಷ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ಪೂಜಾನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದಾಗಲಿ, ಈ ಒಂದು ಜಾಗದಲ್ಲಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡತಕ್ಕಂಥದ್ದಾಗಲಿ, ಆ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿಯ ನಿಜವಾದ ಅರಿವು ನಾವಿಲ್ಲಿ ಅರ್ಥಕೊಳ್ಬೋದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ ಆಗಿರ್ಬೋದು, ಈಗ ನಾನು ಮಾತಾಡ್ತಾ ಇರತಕ್ಕಂಥ ಧ್ವನಿ ತಮಗೆ ಕೇಳಿಸ್ತಾ ಇರತಕ್ಕಂಥ ರೀತಿನೇ ಬೇರೆ ರೀತಿ ಇದೆ. ಹಾಗಾಗಿ ಅದು ಒಂದು ಶಕ್ತಿ ಆದರೆ ಈ ದೇವಸ್ಥಾನದಲ್ಲಿರತಕ್ಕಂಥ ಆ ಒಂದು ಕಲಾಕೃತಿಗಳನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲೇಬೇಕು. ಯಾವ ದೇವಸ್ಥಾನದ ಬಗ್ಗೆ ಗುರುಜಿ ಮಾತಾಡ್ತಾ ಇದ್ದಾರೆ ಅವತ್ತಿನ ತಾವು ಕೇಳ್ಬೋದು. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ಮೇಲುಕೋಟೆಯ ಬಳಿ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಇತಿಹಾಸನೇ ಇರ್ತಕ್ಕಂಥದ್ದಿದೆ. ಈಗಾಗಲೇ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಶಿವರಾತ್ರಿ ಆಚರಣೆಗಳೆಲ್ಲವನ್ನೂ ಕೂಡ ನಿರಂತರವಾಗಿ ನೆರವೇರಿಸಿಕೊಂಡು ಬರ್ತಾ ಇನ್ನ ಇಲ್ಲಿ ಭಗವಂತನ ಒಂದು ದೇವಸ್ಥಾನವನ್ನು ಕಂಡ್ವಿ. ಭಗವಂತನ ಆ ಒಂದು ದೇವಸ್ಥಾನದ ಆವರಣ ಆಗಿರ್ಬೋದು, ಭಗವಂತನ ದೇವಸ್ಥಾನ ಆಗಿರ್ಬೋದು, ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯ ಒಂದೆರಡು ದಿನಮಾನಗಳಿಂದ ಪೂಜಾನುಷ್ಠಾನಗಳು ನೆರವೇರ್ಕೊಂಡು ಬರ್ತಾ ಇರತಕ್ಕಂಥದ್ದಲ್ಲ. ಈ ಒಂದು ದೇವಸ್ಥಾನದ ಕಲಾಕೃತಿಗಳಾಗಿರ್ಬೋದು, ಈ ಒಂದು ದೇವಸ್ಥಾನದ ಆವರಣ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನದಲ್ಲಿರತಕ್ಕಂಥ ಕಂಬಗಳಾಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ನಮಗೂ ಒಂದು ವಿಚಾರವಂತೂ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ ಇದು ಒಂದೆರಡು ವರ್ಷದ ಇತಿಹಾಸ ಇರತಕ್ಕಂಥದ್ದಲ್ಲ, ಸಾವಿರಾರು ವರ್ಷ ಇತಿಹಾಸಗಳಿರ್ತಕ್ಕಂಥದ್ದು. ವಿಚಲನಗರ ಅಂತ ಹೇಳಿ, ವಿಚಲಪಟ್ಟಣ ಅಂತ ಹೇಳಿ, ಈ ಒಂದು ಪಟ್ಟಣದ ರಾಜರು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದನೂ ಕೂಡ ನಿರಂತರವಾಗಿ ನಿರ್ಘಳವಾಗಿ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನಗಳನ್ನು ನೆರವೇರಿಸಿಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಪುಣ್ಯದ ನೆಲ ಇಲ್ಲಿರ್ತಕ್ಕಂಥ ಪರಮೇಶ್ವರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಇವತ್ತಿನ ದಿವಸ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಶಿವರಾತ್ರಿಯ ಪ್ರಯುಕ್ತ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಈಗಾಗಲೇ ನಾನು ವಿಚಾರವನ್ನು ತಿಳಿಸಿದ್ದೇನೆ. ರೈತರಿಗಾಗಿ, ಯೋಧರಿಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಒಂದು ಕೂಗು. ಹಾಗಾಗಿ ರೈತರಿಗೆ ಬಹಳ ದೊಡ್ಡ ಮಟ್ಟದ ಸಂಕಷ್ಟ ಇರುವ ಕಾರಣದಿಂದ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಯಾಕೆ ಅಂತಂದರೆ ನಾನು ಪರಮೇಶ್ವರನಲ್ಲಿ ಏನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂದರೆ ತಲೆಯಲ್ಲಿ ಗಂಗೆ ಇರ್ತಕ್ಕಂಥದ್ದಲ್ವಾ. ಭಗವಂತ ಗಂಗೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದ.
ಹಾಗಾಗಿ ಆ ಗಂಗಾ ಮಾತೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಶಿವನ ಅನುಗ್ರಹದಿಂದ ಆದಷ್ಟು ಬೇಗ ಮಳೆ ಆಗಬೇಕು, ಇಲ್ಲಿರ್ತಕ್ಕಂಥ ರೈತರೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು, ಮಳೆ ಆದಮೇಲೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ಮೌಲ್ಯವನ್ನು ಕೂಡ ಸಿಗಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಪರಮೇಶ್ವರನಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಶಿವರಾತ್ರಿಯ ಪ್ರಯುಕ್ತದಲ್ಲಿ ಈ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದಾಗಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ಇಲ್ಲಿರ್ತಕ್ಕಂಥ ಪರಮೇಶ್ವರನ ಈ ಒಂದು ದರ್ಶನವನ್ನು ಮಾಡ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಮಹಾದೇವ ಅಂಗ ಮನೋಭಾವ ಬ್ರಹ್ಮಾದಿ ಸುರ ಶ್ರೇಷ್ಠ ಸಂಪೂಜ್ಯ ನೀನೇ ಪುರುಷಸ್ಯ ಪಂಚಾಸ್ಯ ನೀನೇ ಈಶ್ವರೀ ಹೃದಯೇಶ. बोलो सांब सदाशिव महाराज की, बोलो रुद्रदेव महाराज की, बोलो ನಂಜುಂಡೇಶ್ವರ महाराज की, बोलो ಮಲ್ಲಿಕಾರ್ಜುನ महाराज की. ಪರಮ ಪವಿತ್ರವಾಗಿರ್ತಕ್ಕಂತಹ ಸಾಂಬ ಸದಾಶಿವನ ಈ ವಿಶೇಷವಾದಂಥ ಪರ್ವಕಾಲದ ಅನುಷ್ಠಾನ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪರ್ವಕಾಲದ ಅನುಷ್ಠಾನಗಳಲ್ಲಿ ಮಹಾಶಿವರಾತ್ರಿ, ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ರಾತ್ರಿಯೇ ಮಹಾಶಿವರಾತ್ರಿ. ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿ ಬೇರೆ, ಆದರೆ ಮಾಸ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಬಹಳ ವ್ಯತ್ಯಾಸ ಇದೆ. ಮಹಾಶಿವರಾತ್ರಿ ಎಂದು ಯಾರು ಜಾಗರಣೆ ಇದ್ದು ಸ್ವಾಮಿಗೆ ಹಿಡಿತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡ್ತಾರೋ ಅವರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಅಂದರೆ ಸ್ವಾಮಿಗೆ ನಡೀತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ, ರುದ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ರುದ್ರಾಭಿಷೇಕ. ಅದರಲ್ಲೂ ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳು, 7 ನದಿಗಳು, ಇದೆಲ್ಲವೂ ಸಹಿತ ಭಗವತಿಯ ಈ ಒಂದು ಸಾಂಬ ಸದಾಶಿವನ ಅನುಷ್ಠಾನಕ್ಕಾಗಿ ಸಂಪೂರ್ಣವಾಗಿ ಸಿದ್ಧತೆಯಿಂದ ಇಲ್ಲಿ ಕೂತಿರ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮಹಾಶಿವರಾತ್ರಿ ಎಂದು ಶ್ರೀ ಮಲ್ಲಿಕಾರ್ಜುನನಿಗೆ ನಡೀತಿರ್ತಕ್ಕಂತಹ ಈ ಮಲ್ಲೇಶ್ವರನಿಗೆ ನಡೀತಿರ್ತಕ್ಕಂತಹ ಸಾಂಬ ಸದಾಶಿವನ ಮಹಾಭಿಷೇಕವನ್ನು ಎಲ್ಲರೂ ದರ್ಶನ ಮಾಡಿಕೊಳ್ತಿದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯವನ್ನು ಮುಂಭಾಗದಲ್ಲಿರ್ತಕ್ಕಂಥ ಬೃಹತ್ ಬೆಟ್ಟದ ನಂದೀಶ್ವರನ ಆ ಶಿವನ ತನ್ನ ಭುಜದ ಮೇಲೆ ಎತ್ಕೊಂಡು ಪ್ರಯಾಣವನ್ನು ಮಾಡಿ ಈ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ, ಈ ಪರಿಸರದಲ್ಲಿ ಸ್ವಾಮಿ ಆಗಿಂದಾಗಲೇ ಹೊರಗಡೆ ಪ್ರಯಾಣವನ್ನು ಬೆಳೆಸುವಂತಹದ್ದು ಸಹಿತ ಇತಿಹಾಸ ಇದೆ. ಅಂದರೆ ನಂದಿ ತನ್ನ ಭುಜದ ಮೇಲೆ ಸಾಂಬ ಸದಾಶಿವನ್ನ ಕೂಡಿಸ್ಕೊಂಡು ಈ ಮಲ್ಲಿಕಾರ್ಜುನನ ಕೂಡಿಸ್ಕೊಂಡು ಈ ಪ್ರಾಂತ್ಯದಲ್ಲಿ ಸುತ್ತಾಡುವಂತಹದ್ದನ್ನು ಹಿಂದೆ ಹಿರಿಯರು ಹೇಳ್ತಿದ್ದಂಥ ಮಾತು. ಆದರೂ ಇದು ಈ ಒಂದು ಕ್ಷೇತ್ರ ಇರ್ತಕ್ಕಂತಹದ್ದು ಮೇಲ್ಕೋಟೆಗೆ ಸಮೀಪ ಇರ್ತಕ್ಕಂತಹದ್ದು. ಮೇಲ್ಕೋಟೆ ಚೆಲುವನಾರಾಯಣ ಹರಿಹರ ಕ್ಷೇತ್ರ ಅಂದರೂ ಇದು ತಪ್ಪಾಗಲಾರದು. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಇವತ್ತು ವೈಭವೀಪೂರಿತವಾಗಿ ನಡೀತಿರ್ತಕ್ಕಂಥ ಶಿವರಾತ್ರಿಯ ಉತ್ಸವ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯ ಕಾಲದಲ್ಲಿ ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೈ ಜವಾನ್ ಜೈ ಕಿಸಾನ್. ಈ ಹಿಂದೆ ನನ್ನ ಸುಪುತ್ರನಾದಂಥ ಶ್ರೀನಿವಾಸ್ ಶರ್ಮಾ ಹೇಳ್ತಿದ್ದ, ನಾನು ಹೇಳುವಂಥ ಮಾರ್ಗವನ್ನು ನನ್ನ ಮಾರ್ಗವನ್ನು ಅಥವಾ ನಾನು ಏನು ಹೇಳ್ತೀನೋ ಅದೇ ಒಂದು ಕ್ರಮವನ್ನು ಅನುಸರಿಸಿ ರೈತರಿಗಾಗಿ, ಯೋಧರಿಗಾಗಿ ಒಂದು ಪ್ರಧಾನ ಸಂಕಲ್ಪ ಅಂದ. ಆ ಸಂಕಲ್ಪ ಮಾಡ್ತೀನಿ ಅಂತಂದಾಗ ನನ್ನ ಮನಸ್ಸು ಬಹಳ ಆನಂದ ಆಯಿತು. ಹಾಗಾಗಿ ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು, ಯಾರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರಿಗೂ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರ ಕುಟುಂಬಕ್ಕೂ ಒಳಿತಾಗಲಿ, ಯೋಧರನ್ನು ಸಹಿತ ಸಂರಕ್ಷಣೆ ಮಾಡುವಂಥದ್ದಾಗಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಉತ್ಸವದಲ್ಲಿ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕೈಲಾಸನಾಥದಂತಹ ಸಾಂಬ ಸದಾಶಿವರಿಗೆ ವಿಶೇಷವಾದಂತಹ ರುದ್ರಾಭಿಷೇಕ, ರುದ್ರನಿಗೆ ರುದ್ರಾಭಿಷೇಕ, ಮಹಾವಿಷ್ಣುವಿಗೆ ನವರತ್ನ ಅಲಂಕಾರ. ಹಾಗಾಗಿ ಅತ್ತ ಚೆನ್ನಕೇಶವ, ಇತ್ತ ಮಲ್ಲಿಕಾರ್ಜುನ ಚೆನ್ನಕೇಶವನ ದರ್ಶನ ಕಾಲ ಇವತ್ತಿನ ಈ ಒಂದು ಸುಯೋಗ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗಣನಾನ್ತ್ವಾ ಗಣಪತಿಂ ಭವಾಮಹೇ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವದಾನ ಶೃಣ್ವನ್ನಾತನ. ಓಂ ನಿಶಸೇದ ಗಣಪತೆ ಗಣೇಶತ್ವಾ ಪ್ರಥಮಂ ಗವೇನ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ತ್ರಮರ್ಚಾದ್. ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಶಿವಪುತ್ರನಾದಂತಹ ಮಹಾಗಣಪತಿಯನ್ನು ನಮಸ್ಕರಿಸಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ನಡೀತಿರ್ತಕ್ಕಂತಹ ರುದ್ರಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಈ ಶಿವರಾತ್ರಿಯ ಪರ್ವಕಾಲ ವಿಶೇಷವಾದಂಥ ಕಾಲ. ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹದಲ್ಲಿ ಸರ್ವಂ ಶಿವಮಯಂ ಆ ಶಿವಾರಾಧನೆಯನ್ನು ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ.
ಓಂ ಮಹಾಗಣಾಧಿಪತೆ ನಮಃ. ಧ್ರುವಂತೆ ರಾಜಾವರುಣ ಧ್ರುವಂತೆ ವ ಬೃಹಸ್ಪತಿ ಧ್ರುವಂತೆ ಇಂದ್ರಶ್ಚಾಗ್ನೇಶ್ಚ ರಾಷ್ಟ್ರಂ ಧಾರಯತ ಧ್ರುವಂ. ನಮಗೆ ಸಪನದಲ್ಲಿ ಈ ಸರ್ಪಗಳು ಬಂದು ಕಂಡದ್ರಿಂದ ಆಮೇಲೆ ಪುನಃ ನಮ್ಮ ವಾಸದ ಮನೆಯಲ್ಲಿ 2 ಸರಿ ಬಂದು ದರ್ಶನ ಕೊಟ್ಟು ಹೋದ್ಮೇಲೆ ಮತ್ತೆ ತಿರ್ಗಾ ಇಲ್ಲಿ ನಮ್ಮ ಗ್ರಾಮದಲ್ಲೂ 2 ಸರಿ ದರ್ಶನ ಕೊಟ್ಟು ಇದೆಲ್ಲ ಆದಮೇಲೆ ನಾನು ಹಿಂದೆ ಒಬ್ಬ ಜೋಶಿ ಹತ್ರ ಕೊಪ್ಪದ ಹತ್ರ ಹೋಗಿದ್ದೆ. ಅವರು ಹತ್ರ ಹೋಗಿ ಕೇಳಿದಾಗ ಇದು ಮುಂದೆ ಹೆಜ್ಜೆ ಇಟ್ಟಿರೋದನ್ನ ಹಿಂದೆ ತೆಗಿಬಾರ್ದು, ನೀವು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದರೆ ಅದು ನೆರವೇರಬೇಕು ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೆ ಇದೇ ರೀತಿಯಾಗಿ ದೇವಸ್ಥಾನ ಅದ್ಭುತವಾಗಿ ಸೇವೆ ನಡೀತಾ ಇದೆ. ಎಲ್ಲ ಕಡೆಯಿಂದ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಶಿವರಾತ್ರಿ ವರ್ಷ ಶಿವರಾತ್ರಿನಲ್ಲಿ 10,000 ಜನದವರೆಗೂ ಇಲ್ಲಿ ಸೇರ್ತದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತमुपास्महे. ವೆಂಕಟೇಶ್ವರಾಯ ನಮಃ. ಕಲ್ಯಾಣಾತ್ಮಕಗಾತ್ರಾಯ ಕಾಮಿತಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಈ ಪರ್ವಕಾಲಗಳಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ ಅಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯಕ್ಷೇತ್ರಗಳಲ್ಲಿ ನಡೀತಿರ್ತಕ್ಕಂತಹ ವಿಶೇಷವಾದಂಥ ಪೂಜಾ ಅನುಷ್ಠಾನಗಳನ್ನ ನಾವು ನಿಮಗೂ ತೋರಿಸ್ತೀವಿ. ನಾವು ಸಹಿತ ಅಲ್ಲಿ ಭಾಗವಹಿಸ್ತಾನೆ ಇರ್ತೀವಿ. ಹಾಗೆ ಈ ಬಾರಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಕಲಿಯುಗದಲ್ಲಿ ವೈಕುಂಠ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥದ್ದು, ಶ್ರೀಮನ್ನಾರಾಯಣನ ವಿಶೇಷವಾದಂಥ ಪೂಜಾ ಅನುಷ್ಠಾನ ನಡೀತಕ್ಕಂಥ ಈ ಒಂದು ಅರ್ಥಗರ್ಭಿತವಾದಂಥ ಸಾನ್ನಿಧ್ಯ.
ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲೇ ನಾವಿದ್ದೇವೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಆ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿಯ ದರ್ಶನ ಜೊತೆಗೆ ವೈರಮುಡಿ ಉತ್ಸವವನ್ನು ಬಹಳ ಅದ್ಭುತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಇಲ್ಲಿ ನಡೆಸುವಂತಹ ಅನುಷ್ಠಾನಗಳನ್ನು ಎಲ್ಲರೂ ನೋಡುತ್ತಿರ್ತಾರೆ. ಆದರೆ ವೈರಮುಡಿಯ ಆ ವಿಶೇಷತೆ ವೈಶಿಷ್ಟ್ಯತೆ ಇದೆಯಲ್ಲ, ಅದು ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಸುಂದರವಾದಂಥ ಆಲಯ ಜೊತೆಗೆ ಶಿಲ್ಪಶಾಸ್ತ್ರದಲ್ಲಿ ಸಾಕಷ್ಟು ನೈಪುಣ್ಯತೆಯನ್ನು ಪಡೆದಿರತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಾದರೂ ಒಂದೊಂದು ಸಾನ್ನಿಧ್ಯಗಳು ಒಂದೊಂದು ವಿಶೇಷತೆಯನ್ನು ಹೇಳುತ್ತೆ. ಹಾಗೆ ಅದ್ಭುತವಾಗಿರ್ತಕ್ಕಂತಹ ಕಲ್ಯಾಣಿ ಜೊತೆಗೆ ಈ ಒಂದು ಸುಂದರವಾದಂತಹ ಮಂಟಪದ ಮಧ್ಯಭಾಗದಲ್ಲಿರ್ತಕ್ಕಂತಹ ದೇವತಾರಾಧನೆ, ಇಲ್ಲಿ ನಡೆಸತಕ್ಕಂತಹ ಕಲ್ಯಾಣೋತ್ಸವ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ವರ್ಷದಲ್ಲಿ 2 ಬಾರಿ ಮಾತ್ರ ಕಲ್ಯಾಣೋತ್ಸವ ನಡೀತಕ್ಕಂಥದ್ದು ಅಂತಕ್ಕಂಥದ್ದಕ್ಕೂ ಒಂದಿಷ್ಟು ಆಧಾರಗಳು ಹೇಳುತ್ತೆ. ಹಾಗೆ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಪ್ರತಿಷ್ಠಾಪನೆ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ವಿಗ್ರಹ, ಆ ವಿಗ್ರಹವನ್ನು ನೋಡುವಂಥ ಕಾಲ ರಾಮಾನುಜಾಚಾರ್ಯರನ್ನ ಪ್ರಾರ್ಥನೆ ಮಾಡುವಂತಹ ಆ ಸನ್ನಿವೇಶ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ಸಾಂಬ ಸದಾಶಿವನಿಗೆ ನಡೆಸಿದಂತಹ ಅಭಿಷೇಕ ಎಲ್ಲವೂ ಇದೇ ಪ್ರಾಂತ್ಯಗಳಲ್ಲೇ ವಿಶೇಷವಾದ ಅನುಷ್ಠಾನಗಳನ್ನು ನಡೆಸಿದ್ದೇವೆ. ಹಾಗಾಗಿ ಈ ಬಾರಿ ಶಿವರಾತ್ರಿ ಉತ್ಸವ ಒಂದು ಕಡೆ ಆದರೆ ಜೊತೆಗೆ ವೈರಮುಡಿ ಉತ್ಸವ ಅದು ಮತ್ತೊಂದು ಕಡೆ ನಡೀತಾ ಇದೆ. ವೈರಮುಡಿ ಉತ್ಸವ ಸಹಿತ ತುಂಬ ಸಮೀಪದಲ್ಲೇ ತುಂಬ ಹತ್ತಿರದಿಂದಲೇ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಭರದಿಂದ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಆ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕಾಗಿ ಈ ಭಾಗದಲ್ಲಿರ್ತಕ್ಕಂಥ ಶಾಸಕರಾದಂತಹ ದರ್ಶನ್ ಪುಟ್ಟಣಯ್ಯ ಅವರು ಸಹಿತ ಬಹಳಷ್ಟು ಅದ್ಧೂರಿತವಾಗಿ ಈ ವರ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೈರಮುಡಿ ಉತ್ಸವವನ್ನು ಮಾಡಬೇಕು ಎಂಬತಕ್ಕಂಥ ಆ ಚಿಂತನೆಯಲ್ಲಿ ಅವರಿರ್ತಕ್ಕಂಥದ್ದು ಸಹಿತ ಭಾಳ ಸಂತೋಷವೇ ಸರಿ. ಹಾಗೆ ದೇವಾಲಯದ ಅರ್ಚಕವೃಂದ, ಆಗಮಶಾಸ್ತ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಋತ್ವಿಜರು ಎಲ್ಲರೂ ಸಹಿತ ಎಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ವೈರಮುಡಿ ಉತ್ಸವದ ಒಂದಷ್ಟು ಅನುಷ್ಠಾನಗಳು ಮತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ವೈರಮುಡಿಯಲ್ಲಿರ್ತಕ್ಕಂಥ ವಿಶೇಷತೆ ಇದೆಯಲ್ಲ, ಇದೆಲ್ಲವನ್ನು ಸಹಿತ ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಅಂದರೆ ಮೇಲ್ಕೋಟೆಯಲ್ಲೇ ತಾವು ಚಿರಪರಿಚಿತರಾಗಿದ್ದು ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇಡೀ ರಾಜ್ಯದಾದ್ಯಂತ ತನ್ನ ಹೆಸರಲ್ಲೇ ತಾನು ಚಾಪು ಮೂಡಿಸ್ಕೊಂಡು ತನ್ನ ವಿದ್ವತ್ತು, ವಿದ್ಯೆ, ಜ್ಞಾನ ಎಂಬತಕ್ಕಂಥದ್ದನ್ನು ಆ ವಿಶೇಷವಾದಂಥ ಗಂಗೆಯನ್ನು ಪಸರಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ ಗುರೂಜಿಯವರು ಸಹಿತ ನಮ್ಮೊಂದಿಗಿದ್ದಾರೆ. ಹಾಗಾಗಿ ವೈರಮುಡಿ ಉತ್ಸವದ ಬಗ್ಗೆ ಜೊತೆಗೆ ಆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳಿ ರಾಜ್ಯದ ಜನತೆಗೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಆ ಒಂದು ಪ್ರಧಾನ ಸಂಕಲ್ಪ ಇತ್ತಲ್ಲ, ಆ ಸಂಕಲ್ಪದಂತೆ ಅವರ ಮನದಾಳದ ಮಾತು ಹಾಗೇ ಇದೆ. ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥದ್ದು ನನ್ನ ಆತ್ಮೀಯರಾದಂಥ ಶ್ರೀನಿವಾಸರವರ ಮಾತು. ಹಾಗೆ ಮೇಲ್ಕೋಟೆಯಲ್ಲಿ ನಡೀತಕ್ಕಂಥ ಚೆಲುವನಾರಾಯಣನಿಗೆ ನಡೀತಕ್ಕಂಥ ವೈರಮುಡಿ ಉತ್ಸವ, ಅಲ್ಲಿ ಹೇಗೆಲ್ಲ ಉತ್ಸವದ ವಿಶೇಷತೆ ಇರುತ್ತೆ, ಉತ್ಸವದ ಆಡಂಬರ ಹೇಗಿರುತ್ತೆ, ಅದರ ಅನುಷ್ಠಾನ ಹೇಗಿರುತ್ತೆ, ಅದಕ್ಕಿಂತ ಮುಖ್ಯವಾಗಿ ಒಂದು ಕ್ಷೀರಸಾಗರದಲ್ಲಿ ಶ್ರೀಮನ್ನಾರಾಯಣ, ಹಾಗೆ ಜನಸಾಗರದ ಮಧ್ಯದಲ್ಲಿ ಶ್ರೀ ಮೇಲ್ಕೋಟೆ ಚೆಲುವನಾರಾಯಣ, ಆ ಚೆಲುವನಾರಾಯಣನ ಆ ವೈಭೋಗವನ್ನು ವರ್ಣನೆ ಮಾಡುವಂಥ ರೀತಿ ಇದೆಯಲ್ಲ, ಅದರ ಆನಂದವೇ ಆನಂದ. ಬನ್ನಿ ಅವರಿಂದಲೂ ಸಹಿತ ಕೇಳಿ ತಿಳ್ಕೊಳ್ಳೋಣ. ಕರ್ಕಟೇಹಸ್ಥ ನಕ್ಷತ್ರೇ ಬದರೀನಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೆ. ಮಹರ್ಷಿವಾಣಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಆನಂದ ಗುರುಜಿಯವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಶಿವ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂಥೇಳಿ ಕರ್ನಾಟಕದ 2 ಅತ್ಯಂತ ಪ್ರಾಚೀನ ಕ್ಷೇತ್ರಗಳು, ಒಂದು ನಂಜನಗೂಡು, ಇನ್ನೊಂದು ಮೇಲ್ಕೋಟೆ. ಶೈವ ಕ್ಷೇತ್ರದಲ್ಲಿ ಅತಿ ದೊಡ್ಡದು ನಂಜನಗೂಡು, ವೈಷ್ಣವ ಕ್ಷೇತ್ರದ ಅತಿ ದೊಡ್ಡ ಕ್ಷೇತ್ರ ಮೇಲ್ಕೋಟೆ. ಇವೆರಡೂ ಕೂಡ ಅನೇಕ ಅಂದರೆ ತುಂಬ ಭಕ್ತರನ್ನು ಹೊಂದಿರುವಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರದ ಪರಿಚಯವನ್ನು ಆನಂದ ಗುರೂಜಿಯವರು ತಮಗೆಲ್ಲ ಅದ್ಭುತವಾಗಿ ಮಾಡಿಸಿದ್ದಾರೆ. ಇದರಲ್ಲಿ ಬಹಳ ಸತ್ಯವಾದಂತಹ ಕ್ಷೇತ್ರ ಮತ್ತು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಒಂದು ಅತ್ಯಂತ ಮಹತ್ವವಿರುವಂತಹ ಒಂದು ಸ್ಥಳ ಅಂದರೆ ಇದನ್ನು ತಪ್ಪಾಗಲಿಕ್ಕಿಲ್ಲ. ಮೇಲುಕೋಟೆಯಲ್ಲಿ ಮೂಲಮೂರ್ತಿ ಆಗ್ಬೋದು ತಿರುನಾರಾಯಣ ಸ್ವಾಮಿ, ಹಾಗೆಯೇ ಉತ್ಸವ ಮೂರ್ತಿ ಚೆಲುವನಾರಾಯಣ ಸ್ವಾಮಿ ಆಗ್ಬೋದು, ಮತ್ತು ವೈರಮುಡಿ ಕಿರೀಟ ಆಗಿರ್ಬೋದು. ಇವು ಮೂರೂ ಕೂಡ ವೈಕುಂಠದಿಂದಲೇ ಬಂದದ್ದು ಅಂತ ಹೇಳಿ ಆಧಾರಪೂರ್ವಕವಾಗಿ ಮತ್ತು ಯಾದವಗಿರಿ ಮಹಾತ್ಮೆಯಲ್ಲಿ ಮತ್ತು ನಾರದೀಯ ಪುರಾಣಗಳಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತೆ. ಇದು ಕಲಿ ಪ್ರವೇಶವಿಲ್ಲದೆ ಇರುವಂಥ ಒಂದು ಕ್ಷೇತ್ರ. ಎಲ್ಲ ಕಡೆಯಲ್ಲಿಯೂ ಕಲಿ ಪ್ರವೇಶವಿದೆ, ಆದರೆ ಮೇಲುಕೋಟೆಯಲ್ಲಿ ಕಲಿ ಪ್ರವೇಶವಿಲ್ಲದೆ ಇರುವಂಥ ಒಂದು ಸ್ಥಳ. ಇಲ್ಲಿ ಸುಮಾರು ಎಲ್ಲರೂ ಕೂಡ 100 ವರ್ಷಕ್ಕೆ ಮಿಗಿಲಾಗಿಯೇ ಬದುಕಿದವರು, ಈಗಲೂ ಬದುಕ್ತಾನೂ ಇದ್ದಾರೆ. ಇದು ಒಂದು ಬಾಣದ ಆಕಾರದಲ್ಲಿರುವಂತಹ ಊರು ಮೇಲ್ಕೋಟೆ. ಈ ಬಾಣ ಆಕಾರದಲ್ಲಿರುವಂಥದ್ದನ್ನು
ಗರುಡ ಪುರಾಣದಲ್ಲಿ ಉಲ್ಲೇಖವಾಗುತ್ತೆ. ಈ ಕ್ಷೇತ್ರ ಹೇಗಿರುತ್ತೆ, ದಕ್ಷಿಣ ದ್ವಾರದಲ್ಲಿ ಯಾರೆಲ್ಲ ಪ್ರವೇಶ ಮಾಡ್ತಾರೋ ಅವರಿಗೆಲ್ಲ ಮೋಕ್ಷ ಅಂತೇಳಿ ಗರುಡ ಪುರಾಣ ಹೇಳೋ ರೀತಿಯಲ್ಲೇ ಮೇಲುಕೋಟೆ ಕ್ಷೇತ್ರ ಇದೆ. ಮೊದಲಿಂದನೂ ಕೂಡ ದಕ್ಷಿಣ ದ್ವಾರದಲ್ಲೇ ಪ್ರವೇಶ ಇತ್ತು. ಹಾಗಾಗಿ ಮತ್ತೊಂದು ಮಹತ್ವ ಇದು. ಇನ್ನೂ ಒಂದು ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ರಾಮ, ಕೃಷ್ಣ ಮತ್ತು ರಾಮಾನುಜಾಚಾರ್ಯರು ಹೀಗೆ ಅನೇಕ ಮಹಾತ್ಮರು, ಕನಕದಾಸರು, ಹೀಗೆ ಅನೇಕ ಮಹಾತ್ಮರು ಇಲ್ಲಿ ನಡೆದಾಡಿರುವಂಥ ಕ್ಷೇತ್ರ. ಮತ್ತು ಉತ್ಸವ ಮೂರ್ತಿ ಮತ್ತು ಮೂಲ ಮೂರ್ತಿಯನ್ನು ರಾಮ ಮತ್ತು ಕೃಷ್ಣ ಇಬ್ಬರು ಪೂಜೆ ಮಾಡಿದ್ದಾರೆ. ರಾಮನ ಆಸ್ಥಾನದಲ್ಲಿದ್ದಂತಹ ಮೂರ್ತಿ ಅಂದರೆ ಚಲುವರಾಯಸ್ವಾಮಿ, ಅವರಿಗೆ ಈಗಲೂ ಕೂಡ ರಾಮಪ್ರಿಯ ಅಂತಲೇ ಹೆಸರು ಚಲುವರಾಯಸ್ವಾಮಿಗೆ. ಆ ಚಲುವರಾಯಸ್ವಾಮಿಯನ್ನು ಕೃಷ್ಣನ ವಂಶಕ್ಕೆ ನೀಡ್ತಾರೆ. ಹಾಗಾಗಿ ಇಲ್ಲಿ ಮತ್ತು ಕೃಷ್ಣ ತಂದು ತನ್ನ ಆಸ್ಥಾನದಿಂದ ತಂದು ಇಲ್ಲಿಗೆ ಸೇರಿಸ್ತಾರೆ. ಹಾಗಾಗಿ ಕೃಷ್ಣ ಅಷ್ಟೋತ್ತರ ನಡೆಯುತ್ತೆ. ಚಲುವರಾಯಸ್ವಾಮಿಗೆ ರಾಮಪ್ರಿಯ ಅಂತ ಹೆಸರು, ಕೃಷ್ಣ ಅಷ್ಟೋತ್ತರ ನಡೆಯುತ್ತೆ. ಪೂರ್ವದಲ್ಲಿ ಅಂದರೆ ಲಕ್ಷ್ಮಣನಾಗಿ ಅವತಾರ ಮಾಡಿದಂತಹ ದೇವತೆಯ ಒಂದು ಸ್ವರೂಪ ಅವರೇ ಕಲಿಯುಗದಲ್ಲಿ ರಾಮಾನುಜಾಚಾರ್ಯರಾಗಿ ಅವತಾರವನ್ನು ಮಾಡ್ತಾರೆ. ಅಂದು ಅಂದರೆ ನಿಮಗೆ ತ್ರೇತಾಯುಗದಲ್ಲಿ ರಾಮನಿಗೆ ನಿಗದಿಯಾದಿದ್ದಂತಹ ಪಟ್ಟಾಭಿಷೇಕ ಆಗಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಆ ಸಂದರ್ಭವನ್ನು ನೆನಪಿನಲ್ಲಿ ಇಟ್ಟುಕೊಂಡು ವೈರಮುಡಿ ಉತ್ಸವವನ್ನು ಇಲ್ಲಿ ರಾಮಾನುಜಾಚಾರ್ಯರ ಅವತಾರ ಆದ ಮೇಲೆ ಅದೇ ದಿವಸ, ಪಟ್ಟಾಭಿಷೇಕಕ್ಕೆ ಯಾವ ದಿವಸವನ್ನು ನಿಗದಿ ಮಾಡಿದರೋ ಅದೇ ದಿವಸ ಇಲ್ಲಿ ವೈರಮುಡಿ ಕಿರೀಟಧಾರಣೆಯನ್ನು ರಾಮಾನುಜಾಚಾರ್ಯರು ಮಾಡ್ತಾರೆ. ಅದೊಂದು ವಿಶೇಷ. ಆ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಅಂದರೆ ಮೆರವಣಿಗೆ ಮಾಡುವಂಥದ್ದು ಉತ್ಸವ ಅಂತ ಏನು ಹೇಳ್ತೀವಿ. ಬಹುತೇಕ ಭಾರತದಲ್ಲಿ ಎಲ್ಲ ರಥೋತ್ಸವಗಳಿಗೆ ಜನ ಸೇರ್ತಾರೆ, ಆದರೆ ಉತ್ಸವ ಅಂತ ಹೇಳಿ ಸೇರುವಂಥದ್ದು ಅದು ವೈರಮುಡಿ ಉತ್ಸವದಲ್ಲಿ. ಅಂತಹ ವೈರಮುಡಿಯ ಉತ್ಸವದ ವಿಷಯವಾಗಲಿ ಅಥವಾ ದೇವಾಲಯದ ಆ ಒಂದು ಇತಿಹಾಸವನ್ನಾಗಲಿ ನಮ್ಮ ಆನಂದ ಗುರೂಜಿಯವರು ಅತ್ಯದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾಡಿನ ಜನತೆಗೆ ಎಲ್ಲರಿಗೂ ಶುಭವನ್ನು ಕೋರ್ತಾ ಅಂತಹ ವೈರಮುಡಿಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನಾನು ಆನಂದ ಗುರೂಜಿಯವರಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ತಾ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಪ್ರತಿ ಬಾರಿಯ ಶಿವರಾತ್ರಿಯ ಕಾರ್ಯಕ್ರಮ, ಶಿವರಾತ್ರಿ ಬಂತು ಅಂತಂದರೆ ನಾನಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ಇಡೀ ಸಿಬ್ಬಂದಿ ವರ್ಗ ಆಗಿರ್ಬೋದು, ತಂಡ ಆಗಿರ್ಬೋದು, ನಾವೆಲ್ಲರೂ ಸೇರಿ ಶಿವನ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಒಂದು ಹಿಮಾಲಯ ಆಗಿರ್ಬೋದು, ಕೈಲಾಸ ಆಗಿರ್ಬೋದು, ಇಲ್ಲಾಂದರೆ ತುಂಗನಾಥ್ ಆಗಿರ್ಬೋದು, ಕೇದಾರ ಕ್ಷೇತ್ರ ಆಗಿರ್ಬೋದು, ಇಂತಹ ಸಾನ್ನಿಧ್ಯಗಳಲ್ಲಿ ಹೋಗಿ ಪೂಜಾನುಷ್ಠಾನವನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಕಳೆದ ಬಾರಿ 2 ಸತಿ ತುಂಗನಾಥ್ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಯ ಆಚರಣೆಯನ್ನು ನಾವು ನೆರವೇರಿಸ್ತಾ ಇದ್ವಿ. ಆದರೆ ಏನೇ ಆದ್ರೂ ಕೂಡ ಭಗವಂತನ ನಿರ್ಣಯ ಒಂದಿರುತ್ತಲ್ಲ, ಹಾಗಾಗಿ ಈ ಬಾರಿಯ ಭಗವಂತನ ನಿರ್ಣಯ ಮೇಲುಕೋಟೆ ಈ ಒಂದು ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರದಲ್ಲಿ ನೆರವೇರಿಸಬೇಕು ಅಂತಲೇ ಇತ್ತೇನು. ಒಂದು ರೀತಿ ನೋಡೋದಾದರೆ ಕಳೆದ 2 ಬಾರಿನೂ ಕೂಡ ಅತಿಯಾದ ಉಷ್ಣಕಾರಿ, ಅತಿಯಾದ ಬಹಳ ಶೀತಕಾರಿಯಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಪೂಜಾನುಷ್ಠಾನ ಸಲ್ಲಿಸಿದ್ರಿ. ಆದರೆ ಇಲ್ಲಿನ ಧಗೆ, ಇಲ್ಲಿನ ಬಿಸಿಲು ಎಲ್ಲೋ ಒಂದು ಕಡೆ ಅದಕ್ಕೆ ತದ್ದು ವಿರುದ್ಧ ಅಂತಲೇ ಹೇಳ್ಬೋದು. 2 ಸತಿ ಐಸಲ್ಲೇನೋ ಕೂತ್ಕೊಂಡು ಪೂಜೆ ಮಾಡಿದ್ರಪ್ಪ, ಈ ಬಾರಿ ಬನ್ನಿ ಬಿಸಿಲಿನ ಬೆಂಕಿಯ ತಾಪಮಾನದಲ್ಲಿ ಕೂತ್ಕೊಂಡು ನನ್ನ ಪೂಜಾನುಷ್ಠಾನವನ್ನು ಸಲ್ಲಿಸಿ ಈ ಬಾರಿಯ ಶಿವರಾತ್ರಿ ಮೇಲುಕೋಟೆಯಲ್ಲಿ ಆಚರಣೆ ಆಗಬೇಕು ಅಂತ ಹೇಳಿ ಶಿವನ ಆಜ್ಞೆ ಆಗಿತ್ತೋ ಏನೋ. ಆದರೂ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ದರ್ಶನ ಆಗಿರ್ಬೋದು, ಅದೇ ರೀತಿ ಶಿವರಾತ್ರಿಗೂ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೂ ಏನಪ್ಪ ಸಂಬಂಧ ಅಂತ ತಾವೆಲ್ಲರೂ ಕೂಡ ಕೇಳ್ಬೋದು. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಇರುವುದು, ಇಲ್ಲಿನ ಸುತ್ತಮುತ್ತ ಕ್ಷೇತ್ರಗಳು ಅದಷ್ಟೂ ಕೂಡ ಅಷ್ಟೇ ಒಂದು ವೈಶಿಷ್ಟ್ಯತೆಗಳನ್ನು ಹೊಂದಿರತಕ್ಕಂಥದ್ದೇ ಇದೆ. ಇಲ್ಲೇ ಮೇಲುಕೋಟೆಯ ಸಮೀಪದಲ್ಲಿರ್ತಕ್ಕಂಥ, ಮೇಲುಕೋಟೆಯಲ್ಲೇ ಇರ್ತಕ್ಕಂಥ ಮಲ್ಲಿಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಸಲ್ಲಿಸಿದ್ರಿ. ಅಲ್ಲಿ ಪರಮೇಶ್ವರನ ಆರಾಧನೆಯನ್ನು ಮಾಡಬೇಕಾದ್ರೆ ಪರಮೇಶ್ವರನ ಆ ಕ್ಷಣದ ಅಭಿಷೇಕದ ಮಂತ್ರಗಳಾಗಿರ್ಬೋದು, ಪರಮೇಶ್ವರನ ಆರಾಧನೆ ಆಗಿರ್ಬೋದು, ಅಲ್ಲಿನ ವೈಬ್ರೇಷನ್ಸ್ ಮಾತ್ರ ಬಹಳ ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ನಿಜಕ್ಕೂ ಒಂದು ರೀತಿ ದೈವಿಕ ಅನುಭವ ಆಯಿತು ಅಂತಲೇ ಹೇಳ್ಬೋದು. ಅಂತಹದ್ದೊಂದು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಈ ಬಾರಿಯ ಶಿವರಾತ್ರಿಯ ಆಚರಣೆಯನ್ನು ಸಲ್ಲಿಸಿದ್ವಿ. ಅದೆಲ್ಲದಕ್ಕಿಂತ ಮಿಗಿಲಾಗಿ ತಿಳಿಸ್ಬೇಕಂದ್ರೆ ಶಿವರಾತ್ರಿಯ ಆಚರಣೆ ಒಂದು ಕಡೆ, ಆದರೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ದರ್ಶನವಾದ ನಂತರ ಭಗವಂತನ ಪೂಜಾನುಷ್ಠಾನಕ್ಕೆ ಒಂದು ಅಣು ಮಾಡಿಕೊಡ್ತಕ್ಕಂಥದ್ದಾಗಲಿ, ಇಲ್ಲಿನ ಈ ಒಂದು ಗ್ರಾಮದ ಒಂದಿಷ್ಟು ವೈಶಿಷ್ಟ್ಯತೆ ಆಗಲಿ, ದೇವಸ್ಥಾನದ ಪ್ರತೀತಿಗಳಾಗಲಿ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡೋದ್ರಲ್ಲಿ ನಮಗಿಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ಪ್ರೀತಿಯಿಂದ, ನನ್ನವರು ಎಂಬತಕ್ಕಂಥ ಒಂದು ಭಾವನೆಯಿಂದ ಇಲ್ಲಿ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಶ್ರೀನಿವಾಸ ಗುರೂಜಿಯವರಂತೂ ನಿಜಕ್ಕೂ ನಮ್ಮನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು.
ದೇವಸ್ಥಾನದ ವೈಶಿಷ್ಟ್ಯತೆಗಳಾಗಿರ್ಬೋದು, ಇಲ್ಲಿನ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಸವಿಸ್ತಾರದ ಮಾಹಿತಿಯೊಂದಿಗೆ ಇದು ಹೀಗಲ್ಲ ಹೀಗೆ ಎಂಬತಕ್ಕಂಥ ವಿಚಾರಗಳಲ್ಲಿ ನಮಗೊಂದು ಗೈಡೆನ್ಸನ್ನು ಕೊಡ್ತಾ, ಬಹಳ ನಿಜಕ್ಕೂ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ, ಮೂರೊತ್ತೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ, ಇದೆಲ್ಲದರಿಂದನೂ ಕೂಡ ಬಹಳ ಪ್ರೀತಿಯನ್ನು ತುಂಬಿ ನಮ್ಮನ್ನೆಲ್ಲರನ್ನು ಕೂಡ ನೋಡಿಕೊಂಡ್ರು. ಇವತ್ತಿನ ದಿವಸ ಇಂಥದ್ದೊಂದು ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಇಂಥದ್ದೊಂದು ವೈಶಿಷ್ಟ್ಯತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಯ ಕ್ಷೇತ್ರದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ವಿ, ಪರಮೇಶ್ವರನ ಅನುಗ್ರಹವನ್ನು ಪಡ್ಕೊಂಡ್ವಿ. ಗುರೂಜಿಯವರು ಕೂಡ ತಿಳಿಸಿದ ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿ ಬಾರಿಯ ಕೂಗು ರೈತರಿಗಾಗಿ, ಯೋಧರಿಗಾಗಿ. ಈ ಬಾರಿಯ ಶಿವರಾತ್ರಿಯ ಪ್ರಾರ್ಥನೆಯನ್ನು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯಲ್ಲೂ ಕೂಡ ಒಂದು ಸಂಕಲ್ಪವನ್ನು ಮಾಡಿ, ಪರಮೇಶ್ವರನಲ್ಲೂ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ರೈತರಿಗೆ ಒಳ್ಳೆಯ ಮಳೆ ಆಗಲಿ, ಯೋಧರಿಗೆಲ್ಲರಿಗೂ ಕೂಡ ತಾಯಿ ಭಾರತಾಂಬೆಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ, ಶಿವನ ಅನುಗ್ರಹ ಆಗಲಿ, ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದಿಂದ ಇಡೀ ನಮ್ಮೆಲ್ಲರೂ ಕೂಡ ನಮ್ಮ ಈ ಒಂದು ಜೀವರಾಶಿಗಳೇನಿದೆ ಎಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಈ ಒಂದು ವಾಕ್ಯ ಸತ್ಯ ಆಗಬೇಕು ಎಂಬತಕ್ಕಂಥ ಮಾತಿನಿಂದ ಒಂದು ಸಂಕಲ್ಪವನ್ನು ಸಲ್ಲಿಸಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀನಿವಾಸ್ ಗುರೂಜಿ ಅವರನ್ನು ತಾವಂತೂ ಮರೀದೇರ ಮೇಲುಕೋಟೆಗೆ ಬಂದರೆ ಒಂದ್ಸತಿ ಅವ್ರನ್ನ ಭೇಟಿ ನೀಡಿ. ಯಾಕೆ ಅಂತಂದರೆ ಅವರ ಅನುಗ್ರಹವೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ವರ್ಗಗಳು ತಮ್ಮೆಲ್ಲರಿಗೂ ಕೂಡ ಬೇಕು ಎಂಬತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ ಗುರೂಜಿಯವರು ಸುಮಾರು 20 ವರ್ಷಗಳಿಗೂ ಅಧಿಕವಾದಂತಹ ವರ್ಷಗಳಿಂದ ಜನರ ಸಂಕಷ್ಟಗಳನ್ನು ಹೋಗಲಾಡಿಸಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಸಾಂತ್ವನವನ್ನು ಹೇಳಿ ಅವರಿಗೆ ಪರಿಹಾರವನ್ನು ಕೊಟ್ಟಂತಹ ಒಬ್ಬ ಮಹಾ ದಿವ್ಯ ಚೇತನ ಅಂತ ಹೇಳಿ ನಾವು ಕರಿಬೋದು. ಅದರ ಜೊತೆಗೆ ಆ ಗುರೂಜಿಯವರು ಎಲ್ಲರಿಗೂ ಯಾವ್ಯಾವ ತೊಂದರೆಗಳಿದೆಯೋ ಅದು ಎಲ್ಲರಿಗೂ ಕೂಡ ಆ ತೊಂದರೆಗಳನ್ನು ನಿವಾರಿಸುವಂಥ ಶಕ್ತಿಯನ್ನು ಆ ಭಗವಂತನೇ ಅವರಿಗೆ ಕೊಟ್ಟಿದ್ದಾರೆ. ಅದು ಮುಂದುವರಿದು ಅವರ ಮಗನಾದಂತಹ ಶ್ರೀನಿವಾಸರವರು ಕೂಡ ಮನೋಗತವಾದಂತಹ ಪ್ರಶ್ನೆಯನ್ನು, ಅಲ್ಲಿ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಅನೇಕ ಸಮಸ್ಯೆಗಳನ್ನು ನೋಡಿ ಅದಕ್ಕೆ ಪರಿಹಾರವನ್ನು ಹೇಳುವಂಥದ್ದು ಇದೆಯಲ್ಲ, ಅದು ದೊಡ್ಡ ಸಾಧನೆ. ಮನಸ್ಸಿನಲ್ಲಿ ಮನುಷ್ಯನಿಗೆ ಹುಚ್ಚುಚ್ಚ ರೀತಿಯಲ್ಲಿ ಆಲೋಚನೆಗಳು ಬರುತ್ತವೆ. ಆ ಹುಚ್ಚುತನವನ್ನೆಲ್ಲ ಶಾಂತವನ್ನಾಗಿ ಮಾಡಿ ಅವರ ಜ್ಞಾನ ದೀವಿಗೆಯನ್ನು ಜಾಸ್ತಿ ಮಾಡಿ, ಅರಿವನ್ನು ಜಾಸ್ತಿ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವರು ಪಣ ತೊಟ್ಟು ಆ ವಿದ್ಯೆಯನ್ನೇ ಕರಗತ ಮತ್ತು ಮಸ್ತಗತ ಮಾಡಿಕೊಂಡಿದ್ದಾರೆ. ಅದು ಒಂದು ದೊಡ್ಡ ವಿಶೇಷ. ಸಮಸ್ಯೆಗಳು ಉತ್ಪತ್ತಿಯಾಗೋದೇ ಮನಸ್ಸಿನಿಂದ. ವಿಜ್ಞಾನ ವೇದಾಂತ ಸುನಿಶ್ಚಿತಾರ್ಥ, ವಿಜ್ಞಾನದಲ್ಲಾಗಲಿ ವೇದಾಂತಗಳಲ್ಲಾಗಲಿ ಪ್ರಶ್ನೆ ಹುಟ್ಟೋದು, ಸಮಸ್ಯೆ ಹುಟ್ಟೋದು, ರೋಗ ಹುಟ್ಟೋದು ಎಲ್ಲ ಮನಸ್ಸೇ ಕಾರಣ. ಆ ಮನಸ್ಸಿನಿಂದ ಹುಟ್ಟಿದಂಥ ಅನೇಕ ಪ್ರಶ್ನೆಗಳಿಗೆ ಮನೋಗತವಾದಂತಹ ವಿದ್ಯೆಯಿಂದ, ಅಂದರೆ 64 ವಿದ್ಯೆಗಳು ಅಂತ ನಾವೇನು ಹೇಳ್ತೀವಿ, ಆ ವಿದ್ಯೆಗಳನ್ನು ನಮಗೆ ಕಾಣುವಂಥದ್ದಷ್ಟೇ. ಅದಕ್ಕೂ ಮಿಗಿಲಾದಂಥ ಅನೇಕ ವಿದ್ಯೆಗಳು ನಮಗೆ ಗೋಚರಿಸ್ತಾ ಇರ್ತವೆ. ಈಗ ಆನಂದ ಗುರೂಜಿಯವರು ಸ್ವರಶಾಸ್ತ್ರದಲ್ಲಿಯೇ, ಸ್ವರ ಧ್ವನಿಯಲ್ಲಿಯೇ ಅವರ ಸಮಸ್ಯೆಗಳನ್ನು ತಿಳಿಸೋ ಹಾಗೆ ಮನಸ್ಸಿನಲ್ಲಿಯೇ ಇರುವಂತಹ, ಇನ್ನೂ ಮುಂದೆ ಹೋಗಿ ಮನಸ್ಸಿನಲ್ಲಿಯೇ ಇರುವಂಥ ಸಮಸ್ಯೆಗಳನ್ನು ಕೂಡ ನಮ್ಮ ಶ್ರೀನಿವಾಸ ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಶುಭವಾಗಲಿ. ಈ ವಾಹಿನಿಯ ಮುಖಾಂತರ ಅನೇಕ ಜನರ ಸಮಸ್ಯೆಗಳು ನಿವೃತ್ತಿ ಆಗ್ತಾ ಇದೆ. ಆ ಸಮಸ್ಯೆಗಳು ಹುಟ್ಟಕ್ಕೆ ಯೋಚನೆ ಮಾಡುವಂಥ, ಹುಟ್ಟಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು, ಆದರೆ ಹುಟ್ಟಕ್ಕಿಂತ ಮುಂಚೆನೇ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ದಿವ್ಯ ಶಕ್ತಿಯನ್ನು ಪಡೆದಿರುವಂಥ ನಮ್ಮ ಶ್ರೀನಿವಾಸರವರಿಗೂ ಕೂಡ ಈ ಕ್ಷೇತ್ರದ ಅಧಿದೈವ ಚೆಲುವನಾರಾಯಣ ಸ್ವಾಮಿ ಮತ್ತು ಯೋಗ ನರಸಿಂಹ ಸ್ವಾಮಿ ಅವರಿಗೆ ಶುಭವನ್ನು ಉಂಟು ಮಾಡಲಿ. ಹೀಗೆ ನಾಡಿನ ಎಲ್ಲ ಜನರ ಅವರಿಗೆ ತೊಂದರೆ ಬರೋದಕ್ಕಿಂತ ಮುಂಚೆನೇ ನಾನಿದ್ದೀನಿ ಅಂತ ಹೇಳಿ ಮನೋಗತವಾದಂಥ ವಿದ್ಯೆಯನ್ನು ಪಸರಿಸಿ ಅವರಿಗೆ ಆ ಸಮಸ್ಯೆಯನ್ನು ಬಾರದೇ ಇರೋ ರೀತಿಯಲ್ಲಿ ಮಾಡ್ತಾ ಇರುವಂಥ ನಮ್ಮ ಶ್ರೀನಿವಾಸ ಗುರುಗಳಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ನಾಡಿನ ಸಮಸ್ತ ಜನಗಳಿಗೂ ಅವರೊಂದು ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂಥೇಳಿ ಆ ಚೆಲುವನಾರಾಯಣ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿ ಇತ್ತ ಶಿವನ ಆರಾಧನೆಯನ್ನು ಮಾಡಿದ್ವಿ. ಹಾಗೆ ಇಲ್ಲಿರ್ತಕ್ಕಂಥ ಈ ಸಾನ್ನಿಧ್ಯದ ವಿಶೇಷತೆ, ಈ ಸುಂದರವಾದಂತಹ ಈ ಒಂದು ಮಂಟಪ, ಈ ಮಂಟಪದ ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣಿ, ಹಾಗೆ ಈ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಒಂದೊಂದು ಆ ಭಾಗಗಳು ಸಹಿತ ಅಷ್ಟೇ ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಅತ್ತ ನೋಡಿದ್ರೆ ಧನುಷ್ಕೋಟಿ, ಈ ಭಾಗದಲ್ಲಿ ನೋಡಿದ್ರೆ ವಿಶೇಷವಾದ ಕಲ್ಯಾಣಿ, ಅದರ ಮಧ್ಯದಲ್ಲಿ ಅಕ್ಕ ತಂಗಿಯರ ಕಲ್ಯಾಣಿ, 1 2 ಇಷ್ಟೆಲ್ಲ ವೈಭೋಗವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆಯಲ್ಲ, ಅದು ನಮಗೆ ಭಾಳ ಹೆಮ್ಮೆ. ಹಾಗಾಗಿ ರಾಜ್ಯದಲ್ಲಿ ಈ ಬಾರಿ ವಿಶೇಷವಾಗಿ ಆದಷ್ಟು ಸುರಕ್ಷೆ ಆಗಬೇಕಂದ್ರೆ ಮಳೆ ಬೆಳೆ ಚೆನ್ನಾಗಾಗಬೇಕು.
ಆ ಸೃಷ್ಟಿ ಆಗಬೇಕು. ಮಳೆ ಬೆಳೆ ಚೆನ್ನಾಗಾಯಿತು ಅಂದರೆ ರೈತರು ಚೆನ್ನಾಗಿರ್ತಾರೆ. ಆ ರೈತರು ಚೆನ್ನಾಗಿರಿದ್ರೆ ಭಗವಂತನ ಸೇವೆಯು ಅಷ್ಟೇ ಆನಂದವಾಗುತ್ತೆ. ಈ ಬಾರಿ ವೈರುಮುಡಿ ಉತ್ಸವ ಸಹಿತ ಅದ್ಧೂರಿತವಾಗಿ ನಡೀಲಿ. ಶಾಸ್ತ್ರಬದ್ಧವಾದಂಥ ಆಗಮಶಾಸ್ತ್ರ ಪ್ರಕಾರ ದೇವರಿಗೆ ಪೂಜಾನುಷ್ಠಾನ ನಡೆದರೆ ರಾಜ್ಯ ಸುಭಿಕ್ಷವಾಗಿರುತ್ತೆ. ರಾಜ್ಯ ಸುಭಿಕ್ಷವಾಗಿದ್ದರೆ ನಾವು ನೀವೆಲ್ಲರೂ ಸುಭಿಕ್ಷವಾಗಿದ್ದಾಗೆ ಇರುತ್ತೆ. ಹಾಗಾಗಿ ಶಿವರಾತ್ರಿಯ ವಿಶೇಷವಾದಂಥ ಅನುಷ್ಠಾನಗಳನ್ನು ಪ್ರತಿ ವರ್ಷ ಹಿಮದ ತಪ್ಪಲಲ್ಲಿ ನಡೆಸ್ತಾ ಇದ್ವಿ. ಆದರೆ ಈ ವರ್ಷ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯಕ್ಕೆ ಸಮೀಪ ಇರತಕ್ಕಂಥ ಶಿವಮಂದಿರದಲ್ಲೇ ಅದ್ಧೂರಿಯಾಗಿ ನಡೆಸಿದ್ದೇವೆ. ಭಗವಂತನ ದರ್ಶನ, ಭಗವಂತನ ವಿಶೇಷವಾದಂಥ ಮಹಾಪ್ರಸಾದ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ. ಹಾಗೆ ನನ್ನ ಆತ್ಮೀಯರಾದಂಥ ಶ್ರೀನಿವಾಸಾಚಾರ್ಯ ಅವರು ಸಹಿತ ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ದು, ನಮ್ಮ ಇಲ್ಲಿ ಬಂದಾಗಲಿಂದ, ಮೇಲುಕೋಟೆಗೆ ನಾನು ಬಂದಾಗಲಿಂದ ಇಲ್ಲಿವರೆಗೂ ಅವರು ಸಹಿತ ಸಾಕಷ್ಟು ನನ್ನ ಜೊತೆಯಲ್ಲಿದ್ದು ಇಂಥ ಎಲ್ಲ ಸೇವೆಗಳಿಗೂ ದಾರಿ ಮಾಡಿಕೊಟ್ಟಿದ್ದಾರೆ. ಅವರು ಮತ್ತು ಅವರ ಪರಿವಾರಕ್ಕೂ ಸಹಿತ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಅನುಗ್ರಹ ಉಂಟಾಗಲಿ, ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ, ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿಯ ಅನುಗ್ರಹ ಉಂಟಾಗಲಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹವೂ ಇರಲಿ. ಯಾಕೆಂದರೆ ಲಕ್ಷ್ಮೀ ಭೂವರಹ ಸ್ವಾಮಿ ಅಂತೂ ಇತ್ತೀಚಿನ ದಿನಗಳಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆಶ್ರಮದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಬಂದು ಕೂತು ಸಾಕಷ್ಟು ಜನ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಿರ್ತಕ್ಕಂಥ ಆ ಒಂದು ಪರಮ ಪವಿತ್ರವಾಗಿರೋ ಪುಣ್ಯಕ್ಷೇತ್ರ ಆಗಿದೆಯಲ್ಲ, ಅದು ಬಹಳ ಆನಂದವೇ ಆನಂದ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನು ಪ್ರಾರ್ಥನೆ ಮಾಡಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.